ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾನು ಇವತ್ತು ಸೌರಮಂಡಲದ ಅತ್ಯಂತ ದೊಡ್ಡದಾದ ಗ್ರಹವಾದ ಗುರುಗ್ರಹದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಗುರುಗ್ರಹ ಸೂರ್ಯನಿಂದ 5ನೆಯ ಗ್ರಹವಾಗಿದೆ. ಇದು ನಮ್ಮ ಸೌರಮಂಡಲದಲ್ಲಿಯೇ ಅತ್ಯಂತ ದೊಡ್ಡದಾದ ಗ್ರಹವಾಗಿದೆ. ಗುರುಗ್ರಹದ ತೂಕ ಸೌರಮಂಡಲದ ಎಲ್ಲ ಗ್ರಹಗಳ ತೂಕದ ದುಪ್ಪಟ್ಟು ಇದೆ. ಗುರುಗ್ರಹ ನಮ್ಮ ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿರುವಂತಹ ಗ್ರಹವಾಗಿದೆ. ಸುಮಾರು 120 ಭೂಮಿಗಳು ಸೇರಿದ್ರೆ ಒಂದು ಗುರುಗ್ರಹ ಆಗುತ್ತೆ. ಇಂತಹ ಗುರುಗ್ರಹಕ್ಕೆ ಸುಮಾರು 95ಕ್ಕೂ ಹೆಚ್ಚು ಚಂದ್ರರು ಇದ್ದಾರೆ, ಅಂದರೆ ಉಪಗ್ರಹಗಳು ಇದ್ದಾವೆ. ಹೇಗೆ ನಮ್ಮ ಭೂಮಿಯನ್ನು ಚಂದ್ರ ಸುತ್ತುವರಿಯುತ್ತೋ ಅದೇ ರೀತಿ ಈ 95ಕ್ಕೂ ಹೆಚ್ಚು ಉಪಗ್ರಹಗಳು ಗುರುವನ್ನು ಸುತ್ತುವರಿಯುತ್ತೆ. ಗುರುವಿನ ಉಪಗ್ರಹಗಳಲ್ಲಿ ಗ್ಯಾನಿಮೇಡ್, ಕ್ಯಾಲಿಸ್ಟೋ, ಯುರೋಪಾ, ಐರೋ ಅನ್ನುವಂತಹ ಮುಖ್ಯವಾದ ಉಪಗ್ರಹಗಳು ಇದ್ದಾವೆ. ಇವುಗಳ ಮೇಲೆ ವಿಜ್ಞಾನಿಗಳು ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಗುರುವಿನ ಯುರೋಪಾ ಅನ್ನುವಂತಹ ಉಪಗ್ರಹ ಮಂಜುಗಡ್ಡೆಯಿಂದ ತಯಾರಾಗಿದೆ. ಮಂಜುಗಡ್ಡೆಯ ಒಳಗಿನ ಭಾಗದಲ್ಲಿ ಸಮುದ್ರವಿದೆ ಅಂತ ಹೇಳಲಾಗಿದೆ. ಗುರುಗ್ರಹದ ಚಂದ್ರ ಆಗಿರುವಂತಹ ಗ್ಯಾನಿಮೇಡ್ ಬುಧ ಗ್ರಹಕ್ಕಿಂತ ಗಾತ್ರದಲ್ಲಿ ದೊಡ್ಡದಾಗಿದೆ ಅಂತ ಹೇಳಲಾಗುತ್ತೆ. ಗುರುಗ್ರಹ ಕೇವಲ 10 ಗಂಟೆಯಲ್ಲಿ ತನ್ನನ್ನು ತಾನು ಸುತ್ತುವರಿಯುತ್ತೆ. ಆದರೆ ಅದು ಸೂರ್ಯನನ್ನ ಸುತ್ತೋದಕ್ಕೆ 12 ವರ್ಷವನ್ನ ತೆಗೆದುಕೊಳ್ಳುತ್ತೆ. ನಮ್ಮ ಭೂಮಿಯ ಮೇಲಿನ ಟೈಮ್ನ ಪ್ರಕಾರ ಸೂರ್ಯನನ್ನ ಒಂದು ರೌಂಡ್ ಹಾಕೋಕೆ ಗುರುಗ್ರಹ 12 ವರ್ಷವನ್ನ ತೆಗೆದುಕೊಳ್ಳುತ್ತೆ. ನಮ್ಮ ಭೂಮಿಯಲ್ಲಿ 24 ಗಂಟೆಗಳಾದರೆ ಒಂದು ದಿನ ಆದರೆ ಗುರುಗ್ರಹದಲ್ಲಿ ಕೇವಲ 10 ಗಂಟೆಗಳಲ್ಲಿ ಒಂದು ದಿನ ಆಗುತ್ತೆ. ಈಗ ಗುರುಗ್ರಹದ ವಾತಾವರಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಂಪೂರ್ಣ ಗುರುಗ್ರಹ ಹೈಡ್ರೋಜನ್ ಮತ್ತೆ ಹೀಲಿಯಂನಿಂದ ಮಾಡಲ್ಪಟ್ಟಿದೆ. ಗುರುಗ್ರಹವನ್ನ ಮುಖ್ಯವಾಗಿ ಅನಿಲ ದೈತ್ಯ ಅಂತ ಕರೀತಾರೆ. ಅಂದರೆ ಗಾಳಿಯಿಂದ, ಸುಂಟರ ಗಾಳಿಗಳಿಂದ ಮಾಡಲ್ಪಟ್ಟಂತಹ ಒಂದು ಗ್ರಹ. ಗುರುವಿನ ವಾತಾವರಣದಲ್ಲಿ ಚಂಡಮಾರುತಗಳು, ಸುಂಟರ ಗಾಳಿಗಳು ತುಂಬಿವೆ. ಹೈಡ್ರೋಜನ್ ಮತ್ತೆ ಹೀಲಿಯಂನಿಂದ ತುಂಬಿರುವಂತಹ ಸುಂಟರ ಗಾಳಿಗಳು ಇವಾವೆ. ಗುರುವಿನ ಮೇಲ್ಮೈ ವಾತಾವರಣ ತುಂಬಾನೇ ಬಲವಾದ ಸುಂಟರ ಗಾಳಿ ಮತ್ತೆ ಚಂಡಮಾರುತಗಳಿಂದ ತುಂಬಿದೆ. ಗುರುವಿನ ವಾತಾವರಣದಲ್ಲಿ ಇರುವಂತಹ ಒಂದು ಬೃಹತ್ತಾದ ಚಂಡಮಾರುತ ಏನಿದೆ ಅದು ನಮ್ಮ ಭೂಮಿಗಿಂತ 2 ಪಟ್ಟು ದೊಡ್ಡದಾಗಿದೆಯಂತೆ. ನಮ್ಮ ಭೂಮಿಗಿಂತ 2 ಪಟ್ಟು ದೊಡ್ಡದಾಗಿರುವ ಈ ಒಂದು ಚಂಡಮಾರುತಕ್ಕೆ ಗ್ರೇಟ್ ರೆಡ್ ಸ್ಪಾಟ್ ಅಂತ ಕರೀತಾರೆ. ಇದು 300 ವರ್ಷಗಳಿಂದ ಹಾಗೇನೆ ಸುತ್ತುತ್ತಾನೆ ಇದೆಯಂತೆ ಗುರುವಿನ ವಾತಾವರಣದಲ್ಲಿ. ಗುರುವಿನ ಮೇಲ್ಮೈಯಲ್ಲಿ ಹೈಡ್ರೋಜನ್ ಮತ್ತೆ ಹೀಲಿಯಂನಿಂದ ಮಾಡಲ್ಪಟ್ಟ ಮೋಡಗಳು ಇದಾವಂತೆ. ಆ್ಯಂಡ್ ಗುರುವಿನ ವಾತಾವರಣದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಮಾಡಲ್ಪಟ್ಟಂತಹ ಚಂಡಮಾರುತಗಳು, ಬಿರುಗಾಳಿಗಳು ಸುತ್ತುತ್ತಾ ಇರುತ್ತವೆ. ಆ್ಯಂಡ್ ಅದರ ಒಳಗಡೆ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಮಾಡಿರುವಂತಹ ಸಾಗರವಿದೆಯಂತೆ. ನಮ್ಮ ಭೂಮಿಯಲ್ಲೂ ಕೂಡ ಸಾಗರವಿದೆ. ಅದು ಹೈಡ್ರೋಜನ್ ಮತ್ತು ಆಮ್ಲಜನಕದಿಂದ ಮಾಡಿದೆ. ಬಟ್ ಗುರುಗ್ರಹದಲ್ಲಿರುವಂತಹ ಸಮುದ್ರ ಏನಿದೆ ಅದು ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಮಾಡಲ್ಪಟ್ಟಿದೆ. ಅಲ್ಲಿ ಆಮ್ಲಜನಕವಿಲ್ಲ, ಬದಲಿಗೆ ಹೀಲಿಯಂ ಇದೆ. ಅದರ ಒಳಗಡೆ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಮಾಡಲ್ಪಟ್ಟಂತಹ ಮೆಟಲ್ ಇದೆ ಅಂತೆ. ಆ್ಯಂಡ್ ಅದರ ಒಳಗಡೆ ಒಂದು ಕೋರ್ ಇದೆ ಅಂತೆ, ಕಲ್ಲಿನ ರೀತಿಯ ಆಕೃತಿ ಇದೆ ಅಂತೆ. ಇದು ಕೊನೆಯದಾದ ಲೇಯರ್ ಆಗಿದೆ. ಫಸ್ಟ್ ಮೋಡಗಳ ಲೇಯರ್, ಆಮೇಲೆ ಸುಂಟರ ಗಾಳಿ, ಬಿರುಗಾಳಿಗಳು, ಅದಾದಮೇಲೆ ಸಮುದ್ರ ಆದಮೇಲೆ ಮೆಟಲ್ ರೀತಿಯ ಒಂದು ರಚನೆ ಇದೆ ಗುರುಗ್ರಹದಲ್ಲಿ. ಅದಾದಮೇಲೆ ಒಳಗಡೆ ಕಲ್ಲಿನ ರೀತಿಯಾದ ಒಂದು ರಚನೆ ಇದೆ. ಇದಿಷ್ಟು ಗುರುವಿನ ಒಂದು ಸ್ಟ್ರಕ್ಚರ್ ಆಗಿದೆ. ಗುರುಗ್ರಹ ಚಂಡಮಾರುತ ಮತ್ತು ಬಿರುಗಾಳಿಗಳಿಂದ ಮಾಡಲ್ಪಟ್ಟಿರೋದ್ರಿಂದ ಒಂದು ಅಟ್ಮಾಸ್ಫೆರಿಕ್ ಪ್ರೆಷರ್ ಅನ್ನೋದು
ಗುರುಗ್ರಹದಲ್ಲಿ ಇದೆ. ಆ್ಯಂಡ್ ಗುರುಗ್ರಹದಲ್ಲಿ ಭೂಮಿಗಿಂತ ದುಪ್ಪಟ್ಟಾದ ಗುರುತ್ವಾಕರ್ಷಣೆಯ ಶಕ್ತಿ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಮನುಷ್ಯ ಗುರುಗ್ರಹದಲ್ಲಿ ಕಾಲಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು. ಇದಿಷ್ಟು ಗುರುಗ್ರಹದ ಬಗ್ಗೆ ನಾನು ಕೂಡಿ ಹಾಕಿದ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನನ್ನ ಎಲ್ಲ ವಿಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.